ನಮ್ಮ ಮನೆಗೆ ಶತ್ರುಗಳು ಬಂದರೂ ನಾವು ಸತ್ಕಾರ ಮಾಡೇ ಕಳಿಸೋದು. ನೀನೇನು ಹೆದರ್ಕೋಬೇಡ. ಅದೇನೋ ಸರಿ, ಆದರೆ ನಾನು ನಿನ್ನ ಹತ್ರನೇ ಮಾತಾಡಬೇಕು. ಮನೆಗೆ ಬಂದರೆ ಮನೆಯವರೆಲ್ಲ ಇರ್ತಾರೆ. ನೀನು ನನ್ನ ಹತ್ರ ಮಾತಾಡಿದ್ರು ಒಂದೇ, ನಮ್ಮ ಮನೆಯವ್ರ ಹತ್ರ ಮಾತಾಡಿದ್ರು ಒಂದೇ. ನಮ್ಮ ಮನೆಯವ್ರು ಎಲ್ಲರೂ ನನ್ನ ಮನಸ್ಸಲ್ಲೇ ಇರ್ತಾರೆ. ನನಗೆ ಗೊತ್ತಾಗೋ ಎಲ್ಲ ವಿಚಾರ ನಮ್ಮ ಮನೆಯವ್ರಿಗೂ ಗೊತ್ತಾಗುತ್ತೆ. ನೀನು ಏನೇ ಮಾತಾಡೋದಿದ್ರು ಅವ್ರ ಮುಂದೆನೇ ಮಾತಾಡಬೇಕು. ಅದನ್ನು ಬಿಟ್ಬಿಟ್ಟು ನನ್ನ ಹತ್ರ ಮಾತಾಡುವಂಥ ಪರ್ಸ್ನಲ್ ವಿಷಯ ನಿನ್ನ ಹತ್ರ ಏನೂ ಇರಲ್ಲ. ಮಾತಾಡಲೇಬೇಕು ಅಂದರೆ ಮನೆಗೆ ಅಷ್ಟೆ. ಶ್ರಾವಣ್, ಈಗ ನಾನೇನು ಮಾಡಲಿ? ಮಾತಾಡಬೇಕು ಅಂದರೆ ಮನೆಗೆ ಬಾ ಅಂತ ಹೇಳ್ತಾಳೆ. ನಾನು ಅವ್ರ ಮನೆಗೆ ಹೋಗೋದಾ? ಛ, ಸಾಧ್ಯನೇ ಇಲ್ಲ. ನನ್ನ ಮಗುಗೆ ಅವರೇ ನಾಮಕರಣ ಮಾಡಬೇಕು ಅಂತ ಆಸೆ ಇದೆ. ನೀವು ನನ್ನ ಬಯಕೆ ಏನು ಅಂತ ಕೇಳಿದ್ರಿ, ನಾನು ಅದನ್ನು ಹೇಳಿದೆ. ತೀರ್ಸೋದು ಬಿಡೋದು ನಿಮಗೆ ಬಿಟ್ಟಿದ್ದು. ಸಾವಿತ್ರಿ ಮೊದಲನೇ ಸಲ ತನ್ನ ಆಸೆನ ಹೇಳ್ಕೊಂಡಿದ್ದಾಳೆ. ಆ ಆಸೆನ ನಾನು ಈಡೇರಿಸಲೇಬೇಕು. ಆದರೂ ಆ ಮನೆಗೆ ನಾನು ಹೋಗಲೇಬೇಕಾ? ನನ್ನ ಸ್ವಾಭಿಮಾನ ಬಲಿ ಕೊಟ್ಟು ಆ ಮನೆಗೆ ಹೋಗ್ಲಾ? ಆಗಿದ್ದಾಗಲಿ ಆ ಮನೆಗೆ ಹೋಗ್ತೀನಿ. ನನ್ನ ಸ್ವಾಭಿಮಾನಕ್ಕಿಂತ ನನ್ನ ಮಗುಗೆ ತಾಯಿಯಾಗಿರೋ ಅವಳ ಆಸೆನ ಈಡೇರಿಸಲೇಬೇಕು. ನಾನು ಹೋಗ್ತೀನಿ. ಮಾಡಿ, ನೀನಿನ್ನೂ ಹೊರಟಿಲ್ವಾ? ಟೈಮ್ ಆಯ್ತು ಮಾಡಿ. ಸರಿ, ನೀನಿವತ್ತು ಯಾವ ಏರಿಯಾ ಕವರ್ ಮಾಡ್ತಿದ್ಯಾ? ಮ್ಯಾಮ್, ಇವತ್ತು ನಾರ್ತ್ ಏರಿಯಾನ ಕವರ್ ಮಾಡಬೇಕು ಅಂದ್ಕೊಂಡಿದ್ದೀನಿ. ಆದರೆ ಹೇಗಿದ್ರೆ ಅಂತ ರಾಗ ಎಳಿಬೇಡ. ಟೈಮ್ ಇಲ್ಲ ಮಾಡಿ. ನೋಡು, ನೀನು ಎಲ್ಲ ಏರಿಯಾನು ಕವರ್ ಮಾಡಿ ಅವ್ರಿಗೆ ಏನೇನು ಕೊಡಬೇಕು ಅದನ್ನೆಲ್ಲ ಕೊಟ್ಟು ಆದಷ್ಟು ಬೇಗ ಕೆಲಸ ಮುಗಿಸ್ಬೇಕು. ನಮಗೆ ಬಹಿರಂಗವಾಗಿ ಪ್ರಚಾರ ಮಾಡೋಕ್ಕೆ ಬಹಳ ಕಡಿಮೆ ದಿನಗಳೇ ಇರೋದು. ಅಷ್ಟರಲ್ಲಿ ನಾವು ಎಲ್ಲ ಪ್ರಚಾರ ಮುಗಿಸಿರ್ಬೇಕು ಮಾಡಿ. ಅದೆಲ್ಲ ನಾನು ನೋಡ್ಕೋತೀನಿ ಮಾಮ್. ಸರಿ, ಹಾಗಾದ್ರೆ ನಡಿ ಹೊರಡೋಣ. ಅಂದರೆ ಮಾಮ್, ಮಗು ನಾಮಕರಣ ಮಾಡಬೇಕಿತ್ತು. ವಾಟ್ಸ್ ರಾಂಗ್ ವಿತ್ ಯು ಮಾಡಿ? ಮಗು ನಾಮಕರಣ ಅಂತೆಲ್ಲ ಹೇಳ್ತಿದ್ಯಾ? ಎಲೆಕ್ಷನ್ ಹತ್ರ ಬರ್ತಿದೆ ಅಂತದ್ರಲ್ಲಿ ನಾಮಕರಣನ? ಅದೀಗ ಇಂಪಾರ್ಟೆಂಟಾ? ಮಗುಗೆ ಏನ್ ಹೆಸರಿಡ್ತೀವಿ ಅನ್ನೋದಕ್ಕಿಂತ ನಾವೆಷ್ಟು ದೊಡ್ಡ ಹೆಸರು ಮಾಡ್ತೀವಿ ಅನ್ನೋದು ಇಂಪಾರ್ಟೆಂಟ್ ಮಾಡಿ. ಈಗ ನನ್ನ ಹೆಸರು ಪಕ್ಕ ಮುಖ್ಯಮಂತ್ರಿ ಅನ್ನೋ ಪದವಿ ಬರೋದು ಮುಖ್ಯ. ಅದೆಲ್ಲ ನಿಜ ಮಾಮ್, ಆದರೂ ನನ್ನ ಮಗುಗೆ ಜಸ್ಟ್ ಸ್ಟಾಪ್ ಇಟ್ ಮಾಡಿ. ಡೋಂಟ್ ಬಿ ಅನ್ ಎಮೋಷನಲ್ ಫೂಲ್. ನನ್ ಮಗು ಅಂತ ಯಾವಾಗ್ಲೂ ತಲೆ ತಿನ್ಬೇಡ. ಏನೋ ಪ್ರಪಂಚದಲ್ಲಿ ನಿನಗೆ ಮಾತಾಡನೆ ಮಗು ಹುಟ್ಟಿರೋ ತರ. ಬರ್ತಾ ನೀನು ತುಂಬಾ ಎಮೋಷನಲ್ ಆಗ್ತಿದ್ಯಾ. ಜಸ್ಟ್ ಸ್ಟಾಪ್ ಇಟ್. ಸದ್ಯಕ್ಕೆ ಎಲೆಕ್ಷನ್ ಬರ್ತದೆ. ಮಗು ನಾಮಕರಣ ಎಲ್ಲ ಏನೇ ಇದ್ರು ಎಲೆಕ್ಷನ್ ಆದ್ಮೇಲೆ ಯೋಚನೆ ಮಾಡೋಣ. ಯು ಗಾಟ್ ಇಟ್? ಮಾಡಿ, ಮಗು ನಾಮಕರಣದ ಬಗ್ಗೆ ಮಾತಾಡ್ತಿದ್ಯಲ್ಲ, ಐ ಹ್ಯಾವ್ ಅನ್ ಐಡಿಯಾ. ಆ ಮಗು ನಾಮಕರಣ ಮಾಡೋದನ್ನ ನಮ್ಮ ಪೊಲಿಟಿಕಲ್ ಬೆನಿಫಿಟ್ಗೆ ಯೂಸ್ ಮಾಡ್ಕೊಳಕ್ಕಾಗತ್ತಾ? ಐ ಮೀನ್ ಲೈಕ್ ಆ ಮಗುಗೆ ಪಾರ್ಟಿ ಹೆಸರೇನಾದ್ರೂ ಇಟ್ಟರೆ ಇಟ್ ವಿಲ್ ಬಿ ವೆರಿ ಬೆನಿಫಿಷಿಯಲ್. ಮಾಮ್, ಮಗುನ ರಾಜಕೀಯದ ವಿಷಯಕ್ಕೆ ಹೇಳ್ತಾ ಇರೋದಾ? ಮಾಡಿ, ನಾವೆಲ್ಲ ರಾಜಕಾರಣಿಗಳು. ನಾವೇನೇ ಯೋಚನೆ ಮಾಡಿದ್ರು ಅದು ರಾಜಕೀಯ ಆ್ಯಂಗಲಲ್ಲೇ ಇರಬೇಕು. ನೋಡು, ನಾನು ಹೇಳಿದ್ರ ಬಗ್ಗೆ ಚೆನ್ನಾಗಿ ಯೋಚನೆ ಮಾಡು. ಈಗ ಮೊದಲು ಪ್ರಚಾರಕ್ಕೆ ನಡಿ. ಟೈಮ್ ಆಯಿತು. ಅಲ್ಲಿ ಸಿ ಯು ದೇರ್. ಸರಿ ಮಾಮ್. ಇಲ್ಲ, ಈಗ ನಾನು ಮಾಮ್ ಹತ್ರ ಏನೇ ಹೇಳಿದ್ರು ಅದು ಯಾವುದು ನಮ್ಮ ಮಾಮ್ಗೆ ಅರ್ಥನೇ ಆಗಲ್ಲ. ಮಾಮ್ ಜೀವನದಲ್ಲಿ ತುಂಬಾ ಕಷ್ಟಪಟ್ಟಿರೋಳು. ಈಗ ಮಾಮು ಜೀವನದಲ್ಲಿ ದೊಡ್ಡ ಗುರಿ ಇಟ್ಕೊಂಡು ಮುಂದೆ ನುಗ್ತಿದ್ದಾಳೆ. ಅವಳು ಮಾತಾಡೋದ್ರಲ್ಲಿ ತಪ್ಪೇನೂ ಇಲ್ಲ. ಹಾಗಂತ ನನ್ನ ಮಗು ವಿಷಯನ ನಾನು ನೆಗ್ಲೆಕ್ಟ್ ಮಾಡೋಕ್ಕಾಗಲ್ಲ. ಈಗ ನನ್ನ ಸಾವಿತ್ರಿ ಆಸೆ ಈಡೇರಿಸೋದೇ ನನ್ನ ದೊಡ್ಡ ಗುರಿ. ಆಗಿದ್ದಾಗಲೇ ಸುಬ್ಬು ಮನೆಗೆ ಹೋಗ್ತೀನಿ, ಅವರಿಬ್ಬರ ಜೊತೆ ಮಾತಾಡ್ತೀನಿ. ನನ್ನ ಈಗೋಗಿಂತ ನನ್ನ ಮಗು ಮತ್ತು ನನ್ನ ಹೆಂಡತಿ ಸಂತೋಷನೇ ಮುಖ್ಯ. ಅಂತೂ ಆಲ್ಮೋಸ್ಟು ಎಲ್ಲ ಏರಿಯಾನು ಕವರ್ ಮಾಡಾಯಿತು. ಇನ್ನೊಂದ್ಸಲ ಸುಮ್ಮನೆ ಹಾಗೆ ರಿವಿಷನ್ ಥರ ಹೋಗಿ ಮಾತಾಡ್ಸ್ಕೊಂಬಂದ್ರೆ ಆಯಿತು. ಶ್ರಾವಣಿಯಮ್ಮ, ಇದೇ ಮೊದಲನೇ ಸಲ ನಾವು ಈ ರೀತಿ ಪ್ರಚಾರ ಮಾಡ್ತಾ ಇರೋದು. ನೀವಂತೂ ಎಲ್ಲರ ಮನೆಗೆ ಹೋದ್ರಿ, ತಿಂಡಿ ತಿಂದ್ರಿ, ಕಾಫಿ ಕುಡಿದ್ರಿ, ಅವ್ರ ಜೊತೆ ಎಲ್ಲ ಕಷ್ಟ ಸುಖ ಮಾತಾಡಿದ್ರಿ. ಈಗ ನೀವು ಅವರು ಮನೆ ಮಗಳಾಗ್ಬಿಟ್ರಿ. ಇದಕ್ಕಿಂತ ಇನ್ನೇನು ಬೇಕು ಮಾವ? ಎಲೆಕ್ಷನ್ನಲ್ಲಿ ಗೆಲ್ಲೋದು ಬಿಡೋದು ಮುಂದಿನ ಪ್ರಶ್ನೆ. ಜನಗಳಿಂದ ಇಷ್ಟು ಪ್ರೀತಿ ಸಿಗ್ತಿದೆಯಲ್ಲ, ನಿಜವಾಗ್ಲೂ ನಾನು ತುಂಬ ಅದೃಷ್ಟವಂತ ಅಂತ ಅನ್ನಿಸ್ತಾ ಇದೆ.
ಅದರಲ್ಲಿ ಡೌಟೇ ಇಲ್ಲ ಮೇಡಮ್. ಚಿನ್ನದಂಥ ಅಪ್ಪ ಅಮ್ಮ, ದೊಡ್ಡ ಮನೆ ನೆರಳು, ದೊಡ್ಡ ಮನೆ ಆಶೀರ್ವಾದ, ಆಮೇಲೆ ಅಪ್ಪ ಅಮ್ಮನ ಆಶೀರ್ವಾದ, ಆಮೇಲೆ ಮುತ್ತಿನಂಥ ಅತ್ತೆ ಮಾವ, ಅದ್ರ ಜೊತೆಗೆ ಬಂಗಾರದಂಥ ಕೆಂಡ. ನಾವೆಲ್ಲ ಸಿಕ್ಕಿದ ಮೇಲೆ ನೀವು ಅದೃಷ್ಟವಂತೆ ಆಗದೆ ಇರ್ತೀರಾ? ಹೌದಪ್ಪ ಹೌದು, ನಾನು ತುಂಬ ಅದೃಷ್ಟವಂತೆ. ಸರಿ ಸರಿ, ಈಗ ಲೇಟ್ ಆಗ್ತಿದೆ, ಅಡುಗೆ ಮಾಡಬೇಕು, ಊಟ ಮಾಡೋಣ. ಬನ್ನಿ. ಇದೇನಪ್ಪ ಏನು ಇಲ್ಲಿಗೆ ಬಂದಿದ್ದಾನೆ? ಇದು ಯಾವುದೋ ಹೊಸ ಕುತಂತ್ರನೇ ಏನೋ. ಆ ವಿಜಯಾಂಬಿಕಾ ಬಲೆ ಹೆಣೆದು ಇವನ್ ಕೈಲಿ ಕೊಟ್ಟು ಕಳಿಸಿರೋ ಥರ ಕಾಣಿಸ್ತಾ ಇದೆ. ಗೊತ್ತಿಲ್ಲಪ್ಪ, ಮನೆಯವ್ರಿಗೂ ಬಂದಿದ್ದಾನೆ, ಹಂಗೆ ಅವಮಾನ ಮಾಡಿ ಕಳ್ಸಿದ್ರೆ ಸರಿ ಹೋಗಲ್ಲ. ಅದೇನಂತ ಕೇಳ್ಬಿಡೋಣ. ಅಲ್ಲ ಸುಬ್ಬು, ನಾನು ಅವಾಗಲೇ ಹೇಳಿದ್ನಲ್ಲ, ನನ್ನ ಹತ್ರ ಏನೋ ಮಾತಾಡಬೇಕು ಅಂತ ಹೇಳಿದ್ದಕ್ಕೆ ಮನೆಗೆ ಬಾ ಅಂತ ಹೇಳಿದ್ನಲ್ಲ, ಅದಕ್ಕೆ ಬಂದಿದ್ದಾನೆ ಅನ್ಸುತ್ತೆ. ಅದನ್ ಶ್ರಾವಣಿ, ನಿನ್ನ ಹತ್ರ ಮಾತಾಡಬೇಕು ಅಂತ ಹೇಳಿದ್ನಲ್ಲ, ಅದಕ್ಕೆ ನೇರವಾಗಿ ಮನೆ ಹತ್ರನೇ ಬಂದೆ. ಸರಿ ಬಾ, ಒಳಗೆ ಬಾ, ಮಾತಾಡೋಣ. ಶ್ರಾವಣಿ, ನೀನು ನನ್ನ ಮನೆ ಒಳಗೆ ಕರಿತಾ ಇದೀಯ? ಮನೆಗೆ ಬಂದವ್ರನ್ನ ಸತ್ಕಾರ ಮಾಡೋದು ನಮ್ಮ ಧರ್ಮ. ಮಾತುಕತೆ ಏನೇ ಇರಲಿ, ಮೊದಲು ಒಳಗೆ ಬಾ. ಸರಿ. ಅಯ್ಯೋ ದೇವ್ರೆ, ಎಲೆಕ್ಷನ್ನು, ಓಡಾಟ, ಹೋರಾಟ ಅಂತ ಈ ವಿಲನನ್ನೇ ಮನೆಗೆ ಕರ್ಕೊಂಡು ಬಂದ್ಬಿಟ್ಟಿದಾರಲ್ಲಪ್ಪ. ಇವನು ಯಾಕೆ ಮನೆಗೆ ಬಂದ? ರೀ, ಏನ್ರಿ ಇದೆಲ್ಲ? ಏನಾಯ್ತು? ಏನಾರು ಗಲಾಟೆನಾ? ನೋಡಿ, ನಾನು ಇಲ್ಲಿ ಗಲಾಟೆ ಮಾಡಕ್ಕೆ ಬಂದಿಲ್ಲ. ನಿನಗೆ ಗಲಾಟೆ ಮಾಡೋಷ್ಟು ಧೈರ್ಯನೂ ಇಲ್ಲ, ಗಲಾಟೆ ಮಾಡೋದಕ್ಕೆ ನಾನು ಬಿಡೋದು ಇಲ್ಲ. ನನಗೆ ಗೊತ್ತು, ನೀವು ನನ್ನ ಮನೆ ಕರೆಸಿರೋದೇ ಹೆಚ್ಚು. ನನಗೂ ಇಲ್ಲಿ ಬರಬೇಕು ಅನ್ನೋ ಮನಸ್ಸೇನೂ ಇರಲಿಲ್ಲ. ಏನೇ ಆದರೂ ನೀವೆಲ್ಲ ನಮ್ಮಮ್ಮನ ವಿರೋಧಿಗಳು. ರಾಜಕೀಯದಲ್ಲಾಗಲಿ ಜೀವನದಲ್ಲಾಗಲಿ ನಾನು ನಮ್ಮಮ್ಮನ ಪರವಾಗಿ ಇರೋವರೆಗೂ ನಾನು ನಿಮ್ಮ ವಿರುದ್ಧ ಇರಲೇಬೇಕು, ಇದ್ದೇ ಇರ್ತೀನಿ. ಇದನ್ನು ಹೇಳೋಕ್ಕೆ ಇಲ್ಲಿಗೆ ಬಂದ್ಯಾ? ಇಲ್ಲ, ನಾನು ಆ ವಿಚಾರ ಮಾತಾಡೋದಕ್ಕೆ ಇಲ್ಲಿಗೆ ಬಂದಿಲ್ಲ. ನಾನು ಇಲ್ಲಿಗೆ ಬಂದಿದ್ದು ಮದನ ಆಗಲ್ಲ, ಒಂದು ಮಗುವಿನ ತಂದೆಯಾಗಿ. ಸಾವಿತ್ರಿ ಹೇಗಿದ್ದಾಳೆ? ತಾಯಿ ಮಗು ಚೆನ್ನಾಗಿದ್ದಾರೆ ತಾನೆ? ಹಾಂ, ಅವರು ಚೆನ್ನಾಗೇ ಇದ್ದಾರೆ, ಅವ್ರಿಗೇನೂ ತೊಂದರೆ ಇಲ್ಲ. ಆದರೆ ನಾನು ಇಲ್ಲಿವರೆಗೂ ಬರೋದಕ್ಕೆ ಕಾರಣ ಅವರೇ. ನನಗಂತೂ ನಂಬಿಕೆ ಇಲ್ಲ. ಸಾವಿತ್ರಿ ಇಲ್ಲಿಗೆ ಬಂದಿದ್ರೆ ನಮ್ಮ ಸುಬ್ಬುನೋ ಇಲ್ಲ ಅಮ್ಮನೋ ಶ್ರಾವಣಿ ಮೇಡಮ್ ಅವ್ರನ್ನ ಮಾತಾಡ್ಸ್ಕೊಂಡು ಹೋಗೋಕ್ಕೆ ಬಂದಿರ್ಬೋದು ಅನ್ಕೋತಿದ್ವಿ. ಆದರೆ ಈ ಮನುಷ್ಯ ಬಂದಿರೋದಕ್ಕಂತೂ ನನಗೆ ನಂಬಿಕೆ ಇಲ್ಲ ಸುಬ್ಬು.